ಆರ್ಆರ್ಬಿ ಗ್ರೂಪ್ ಡಿ ವರ್ಣಮಾಲಾ ಪರೀಕ್ಷೆ ಮಾದರಿ 2 ಆಲ್ಫಾಬೆಟ್ ಟೆಸ್ಟ್. ಎಇಆರ್ ಎಂಬ ಪ್ರತಿ ಅಕ್ಷರವನ್ನು ಒಂದು ಬಾರಿ ಬಳಸಿ ಎಷ್ಟು ಅರ್ಥಪೂರ್ಣ ಶಬ್ದಗಳನ್ನು ರಚಿಸಬಹುದು? ಎಇಆರ್, ಆರ್, ಎಆರ್ 3 ಅರ್ಥಪೂರ್ಣ ಶಬ್ದಗಳನ್ನು ರಚಿಸಬಹುದು. ಇಆರ್, ಟಿಯು ಎಂಬ ಪ್ರತಿ ಅಕ್ಷರವನ್ನು ಒಂದು ಬಾರಿ ಬಳಸಿ ಎಷ್ಟು ಅರ್ಥಪೂರ್ಣ ಶಬ್ದವನ್ನು ರಚಿಸಬಹುದು? ಇಆರ್, ಟಿಯು, ಟಿಯುಆರ್ಇ ಟ್ರೂ ಒಂದು ಬಾರಿ ಬಳಸಬಹುದು. ಕಂಪ್ಯೂಟರ್ ಶಬ್ದದ 2ನೇ, 4ನೇ, 6ನೇ, 8ನೇ ಅಕ್ಷರಗಳಿಂದ ಒಂದೇ ಒಂದು ಅರ್ಥಪೂರ್ಣ ಶಬ್ದ ರಚನೆ ಮಾಡಿದರೆ ಆ ಶಬ್ದದ 2ನೇ ಅಕ್ಷರ ಯಾವುದು? ಒಂದಕ್ಕಿಂತ ಹೆಚ್ಚು ಶಬ್ದಗಳು ರಚನೆಯಾದರೆ ಎಕ್ಸ್ ಎಂದು, ಯಾವುದೇ ಶಬ್ದ ರಚನೆಯಾಗದಿದ್ದರೆ ಜೆಡ್ ಎಂದು ಬರೆಯಿರಿ. ಕಂಪ್ಯೂಟರ್ 2ನೇ ಅಕ್ಷರ ಓ, 4ನೇ ಅಕ್ಷರ ಪಿ, 6ನೇ ಅಕ್ಷರ ಟಿ, 8ನೇ ಅಕ್ಷರ ಆರು. ಅರ್ಥಪೂರ್ಣ ಪದ ಪೋರ್ಟ್, ಒಂದೇ ಶಬ್ದ ರಚನೆ ಆಗುತ್ತದೆ. 2ನೇ ಅಕ್ಷರ ಓ, ಆನ್ಸರ್ ಓ. ಎಐಪಿಆರ್ ಎಂಬ ಪ್ರತಿ ಅಕ್ಷರವನ್ನು ಒಂದು ಬಾರಿ ಬಳಸಿ ಎಷ್ಟು ಅರ್ಥಪೂರ್ಣ ಶಬ್ದಗಳನ್ನು ರಚಿಸಬಹುದು? ಎಐಪಿಆರ್ ಅರ್ಥಪೂರ್ಣ ಪದ ಫೇರ್, ಒಂದು ಮಾತ್ರ. ಎಡಿಇಆರ್ ಎಂಬ ಪ್ರತಿ ಅಕ್ಷರವನ್ನು ಒಂದು ಬಾರಿ ಬಳಸಿ ಎಷ್ಟು ಅರ್ಥಪೂರ್ಣ ಶಬ್ದಗಳನ್ನು ರಚಿಸಬಹುದು? ಎಡಿಇಆರ್, ರೀಡ್, ಡಿಯರ್, ಹಿಯರ್ಡ್, ಡೇರ್ 4 ಅರ್ಥಪೂರ್ಣ ಶಬ್ದವನ್ನು ರಚಿಸಬಹುದು. ಆರ್ ಡಿ ಎಇ ಎಂಬ ಪ್ರತಿ ಅಕ್ಷರವನ್ನು ಒಂದು ಬಾರಿ ಬಳಸಿ ಎಷ್ಟು ಅರ್ಥಪೂರ್ಣ ಶಬ್ದಗಳನ್ನು ರಚಿಸಬಹುದು? ಬಿಯರ್, ಬೇರ್ 2 ಅರ್ಥಪೂರ್ಣ ಶಬ್ದವನ್ನು ರಚಿಸಬಹುದು. ONDE ಎಂಬ ಪ್ರತಿ ಅಕ್ಷರವನ್ನು ಒಂದು ಬಾರಿ ಬಳಸಿ ಎಷ್ಟು ಅರ್ಥಪೂರ್ಣ ಶಬ್ದಗಳನ್ನು ರಚಿಸಬಹುದು? ONDE ಡನ್, ನೋಡ್ 2 ಅರ್ಥಪೂರ್ಣ ಶಬ್ದ ರಚಿಸಬಹುದು. SULETR ಎಂಬ ಪ್ರತಿ ಅಕ್ಷರವನ್ನು ಒಂದು ಬಾರಿ ಬಳಸಿ ಎಷ್ಟು ಅರ್ಥಪೂರ್ಣ ಶಬ್ದವನ್ನು ರಚಿಸಬಹುದು? ರಿಸಲ್ಟ್ ಒಂದು ಬಾರಿ ಬಳಸಬಹುದು. SLIKL ಎಂಬ ಪ್ರತಿ ಅಕ್ಷರವನ್ನು ಒಂದು ಬಾರಿ ಬಳಸಿ ಎಷ್ಟು ಅರ್ಥಪೂರ್ಣ ಶಬ್ದಗಳನ್ನು ರಚಿಸಬಹುದು? SLIKL ಸ್ಕಿಲ್, ಕಿಲ್ಸ್ 2 ಬಾರಿ ಬಳಸಬಹುದು. IEFL ಎಂಬ ಪ್ರತಿ ಅಕ್ಷರವನ್ನು ಒಂದು ಬಾರಿ ಬಳಸಿ ಎಷ್ಟು ಅರ್ಥಪೂರ್ಣ ಶಬ್ದಗಳನ್ನು ರಚಿಸಬಹುದು? IEFL ಲೈಫ್ ಫೈಲ್ 2 ಶಬ್ದ ರಚಿಸಬಹುದು. DHRA ಎಂಬ ಪ್ರತಿ ಅಕ್ಷರವನ್ನು ಒಂದು ಬಾರಿ ಬಳಸಿ ಎಷ್ಟು ಅರ್ಥಪೂರ್ಣ ಶಬ್ದಗಳನ್ನು ರಚಿಸಬಹುದು? DHRA, HARD, ಆರ್ಡ್ 1 ಶಬ್ದ ರಚನೆ ಮಾಡಬಹುದು. EDOM ಎಂಬ ಪ್ರತಿ ಅಕ್ಷರವನ್ನು ಒಂದು ಬಾರಿ ಬಳಸಿ ಎಷ್ಟು ಅರ್ಥಪೂರ್ಣ ಶಬ್ದಗಳನ್ನು ರಚಿಸಬಹುದು? EDOM, DOME, MODE 2 ಅರ್ಥಪೂರ್ಣ ಶಬ್ದವನ್ನು ರಚಿಸಬಹುದು. EMLI ಎಂಬ ಪ್ರತಿ ಅಕ್ಷರವನ್ನು ಒಂದು ಬಾರಿ ಬಳಸಿ ಎಷ್ಟು ಅರ್ಥಪೂರ್ಣ ಶಬ್ದಗಳನ್ನು ರಚಿಸಬಹುದು? EMLI, ಮಿಲಿ, ಲೈನ್ 2 ಅರ್ಥಪೂರ್ಣ ಶಬ್ದ ರಚಿಸಬಹುದು. MASTE ಎಂಬ ಪ್ರತಿ ಅಕ್ಷರವನ್ನು ಒಂದು ಬಾರಿ ಬಳಸಿ ಎಷ್ಟು ಅರ್ಥಪೂರ್ಣ ಶಬ್ದಗಳನ್ನು ರಚಿಸಬಹುದು? MASTE ಸ್ಟೀಮ್, ಟೀಮ್ಸ್, ಥೇಮ್ಸ್ 3 ಶಬ್ದ ರಚಿಸಬಹುದು. ESTR ಎಂಬ ಪ್ರತಿ ಅಕ್ಷರವನ್ನು ಒಂದು ಬಾರಿ ಬಳಸಿ ಎಷ್ಟು ಅರ್ಥಪೂರ್ಣ ಶಬ್ದಗಳನ್ನು ರಚಿಸಬಹುದು? ESTR, REST ರೆಸ್ಟ್ 1 ಶಬ್ದ ರಚನೆ ಮಾಡಬಹುದು. ADER ಎಂಬ ಪ್ರತಿ ಅಕ್ಷರವನ್ನು ಒಂದು ಬಾರಿ ಬಳಸಿ ಎಷ್ಟು ಅರ್ಥಪೂರ್ಣ ಶಬ್ದಗಳನ್ನು ರಚಿಸಬಹುದು? ADER ರೀಡ್, ಡೀರ್, ಹಿಯರ್
ದೇರ್ 4 ಶಬ್ದಗಳನ್ನು ರಚಿಸಬಹುದು. ಎಲ್ ಎಂ ಎ ಇ ಎಂಬ ಪ್ರತಿ ಅಕ್ಷರವನ್ನು ಒಂದು ಬಾರಿ ಬಳಸಿ ಎಷ್ಟು ಅರ್ಥಪೂರ್ಣ ಶಬ್ದಗಳನ್ನು ರಚಿಸಬಹುದು? ಎಲ್ ಎ ಎಂ ಇ, ಲೇಮ್, ಮೇಲ್, ಮೀಲ್ 3 ಅರ್ಥಪೂರ್ಣ ಶಬ್ದವನ್ನು ರಚಿಸಬಹುದು. ಇ ಎಂ ಎನ್ ಎ ಎಂಬ ಪ್ರತಿ ಅಕ್ಷರವನ್ನು ಒಂದು ಬಾರಿ ಬಳಸಿ ಎಷ್ಟು ಅರ್ಥಪೂರ್ಣ ಶಬ್ದಗಳನ್ನು ರಚಿಸಬಹುದು? ಇ ಎಂ ಎನ್ ಎ, ಅಮೀನ್, ಮೀನ್, ನೇಮ್, ಮೇನ್ 4 ಅಕ್ಷರಗಳನ್ನು ರಚಿಸಬಹುದು. ಮೆಜೆಸ್ಟಿಕಲ್ ಎಂಬ ಶಬ್ದದ 1ನೇ, 2ನೇ, 4ನೇ, 10ನೇ ಅಕ್ಷರಗಳನ್ನು ಮಾತ್ರ ಬಳಸಿ ಒಂದು ಅರ್ಥಪೂರ್ಣ ಶಬ್ದ ರಚನೆಯಾದರೆ ಆ ಶಬ್ದದ 2ನೇ ಅಕ್ಷರ ಯಾವುದು? ಯಾವುದೇ ಶಬ್ದ ರಚನೆಯಾಗದಿದ್ದರೆ ಎಕ್ಸ್ ಎಂದು, ಒಂದಕ್ಕಿಂತ ಹೆಚ್ಚು ಶಬ್ದಗಳು ರಚನೆಯಾದರೆ ವೈ ಎಂದು ಬರೆಯಿರಿ. ಮೆಜೆಸ್ಟಿಕಲ್ 1ನೇ ಶಬ್ದ ಎಮ್ಮು, 2ನೇ ಅಕ್ಷರ ಇ, 4ನೇದು ಇ, 10ನೇದು ಎಲ್. ಮೇಲ್, ಮೀಲ್, ಲೇಮ್ 3. ಆನ್ಸರ್ ವೈ. ಇಲ್ಲಿ ಒಂದಕ್ಕಿಂತ ಹೆಚ್ಚು ಶಬ್ದಗಳು ರಚನೆಯಾಗಿದೆ, ಅದಕ್ಕೆ ಆನ್ಸರ್ ವೈ. ಈಕ್ವಡಾರ್ ಎಂಬ ಶಬ್ದದ 1ನೇ, 2ನೇ, 4ನೇ, 7ನೇ ಅಕ್ಷರಗಳನ್ನು ಬಳಸಿ ಒಂದೇ ಒಂದು ಅರ್ಥಪೂರ್ಣ ಶಬ್ದ ರಚನೆ ಮಾಡಿದರೆ ಆ ಶಬ್ದದ 2ನೇ ಅಕ್ಷರ ಯಾವುದು? ಯಾವುದೇ ಶಬ್ದ ರಚನೆಯಾಗದಿದ್ದರೆ ವೈ ಎಂದು, ಒಂದಕ್ಕಿಂತ ಹೆಚ್ಚು ಶಬ್ದಗಳು ರಚನೆಯಾದರೆ ಜೆಡ್ ಎಂದು ಬರೆಯಿರಿ. ಇಲ್ಲಿ 1ನೇ ಅಕ್ಷರ ಇ, 2ನೇ ಅಕ್ಷರ ಸಿ, 4ನೇದು ಎ, 7ನೇದು ಆರು. ರೇಸು, ಇದರಲ್ಲಿ 2ನೇ ಅಕ್ಷರ ಎ, ಆನ್ಸರ್ ಎ. ಕರಪ್ಷನ್ ಎಂಬ ಶಬ್ದದ 1ನೇ, 4ನೇ, 9ನೇ, 10ನೇ ಅಕ್ಷರಗಳಿಂದ ಒಂದೇ ಒಂದು ಅರ್ಥಪೂರ್ಣ ಶಬ್ದ ರಚನೆಯಾದರೆ ಆ ಶಬ್ದದ ಮೊದಲನೇ ಅಕ್ಷರ ಯಾವುದು? ಯಾವುದೇ ಶಬ್ದ ರಚನೆಯಾಗದಿದ್ದರೆ ಎಕ್ಸ್ ಎಂದು, ಒಂದಕ್ಕಿಂತ ಹೆಚ್ಚು ಶಬ್ದಗಳು ರಚನೆಯಾದರೆ ವೈ ಎಂದು ಬರೆಯಿರಿ. ಕರಪ್ಷನ್ 1ನೇ ಅಕ್ಷರ ಸಿ, 4ನೇ ಅಕ್ಷರ ಆರು, 9ನೇ ಅಕ್ಷರ ಓ, 10ನೇ ಅಕ್ಷರ ಎನ್ನು. ಸಿಒ ಆರ್ ಎನ್ ಕಾರ್ನ್ 1ನೇ ಅಕ್ಷರ ಸಿ. ಕಮಾಂಡ್ಮೆಂಟ್ ಎಂಬ ಶಬ್ದದ 3ನೇ, 5ನೇ, 9ನೇ, 11ನೇ ಅಕ್ಷರಗಳನ್ನು ಬಳಸಿ ಒಂದೇ ಒಂದು ಅರ್ಥಪೂರ್ಣ ಶಬ್ದ ರಚನೆ ಮಾಡಿದರೆ ಆ ಶಬ್ದದ 1ನೇ ಅಕ್ಷರ ಯಾವುದು? ಯಾವುದೇ ಶಬ್ದ ರಚನೆಯಾಗದಿದ್ದರೆ ಎಕ್ಸ್ ಎಂದು, ಒಂದಕ್ಕಿಂತ ಹೆಚ್ಚು ಶಬ್ದಗಳು ರಚನೆಯಾದರೆ ವೈ ಎಂದು ಬರೆಯಿರಿ. ಕಮಾಂಡ್ಮೆಂಟ್ 3ನೇ ಅಕ್ಷರ ಎಮ್ಮು, 5ನೇ ಅಕ್ಷರ ಎ, 9ನೇ ಅಕ್ಷರ ಇ, 11ನೇ ಅಕ್ಷರ ಟಿ, ಎಂಎ ಇ ಟಿ. ಇವುಗಳಿಂದ ಮೀಟ್, ಟೀಮ್, ಮೇಟ್, ಟೇಮ್ ಒಂದಕ್ಕಿಂತ ಹೆಚ್ಚು ರಚನೆಯಾಗಿದ್ದಾವೆ. ಒಂದಕ್ಕಿಂತ ಹೆಚ್ಚು ಶಬ್ದಗಳು ರಚನೆಯಾದರೆ ವೈ ಎಂದು, ಆನ್ಸರ್ ವೈ. ಸಿಂಗಲ್ಟನ್ ಎಂಬ ಶಬ್ದದ 3ನೇ, 4ನೇ, 6ನೇ, 8ನೇ ಅಕ್ಷರಗಳಿಂದ ಒಂದೇ ಒಂದು ಶಬ್ದ ರಚಿಸಿದರೆ ಆ ಶಬ್ದದ 3ನೇ ಅಕ್ಷರ ಯಾವುದು? ಯಾವುದೇ ಶಬ್ದ ರಚನೆಯಾಗದಿದ್ದರೆ ಎಕ್ಸ್ ಎಂದು, ಒಂದಕ್ಕಿಂತ ಹೆಚ್ಚು ಶಬ್ದಗಳು ರಚನೆಯಾದರೆ ವೈ ಎಂದು ಬರೆಯಿರಿ. ಇಲ್ಲಿ 3ನೇ ಅಕ್ಷರ ಎನ್ನು, 4ನೇದು ಜಿ, 6ನೇದು ಇ, 8ನೇದು ಓ, ಎನ್ ಜಿ ಒ, ಎನ್ ಜಿ ಇ ಒ. ಅಕ್ಷರ ಶಬ್ದ ಗೋನ್, ಇದರಲ್ಲಿ 3ನೇ ಅಕ್ಷರ ಎನ್ನು, ಆನ್ಸರ್ ಎನ್ನು. ಬೇಸ್ಮೆಂಟ್ ಎಂಬ ಶಬ್ದದ 2ನೇ, 3ನೇ, 6ನೇ, 8ನೇ ಅಕ್ಷರಗಳನ್ನು ಬಳಸಿ ಒಂದೇ ಒಂದು ಅರ್ಥಪೂರ್ಣ ಶಬ್ದ ರಚನೆ ಮಾಡಿದರೆ ಆ ಶಬ್ದದ 3ನೇ ಅಕ್ಷರ ಯಾವುದು? ಯಾವುದೇ ಶಬ್ದ ರಚನೆಯಾಗದಿದ್ದರೆ ಎಂ ಎಂದು, ಒಂದಕ್ಕಿಂತ ಹೆಚ್ಚು ಶಬ್ದಗಳು ರಚನೆಯಾದರೆ ಡಬ್ಲ್ಯೂ ಎಂದು ಬರೆಯಿರಿ. 2ನೇ ಅಕ್ಷರ ಎ, 3ನೇದು ಎಸ್, 6ನೇದು ಇ, 8ನೇದು ಟಿ, ಎ ಎಸ್ ಇ ಟಿ. ಸೀಟ್, ಈಸ್ಟ್ ಒಂದಕ್ಕಿಂತ ಹೆಚ್ಚು ಶಬ್ದಗಳು ರಚನೆಯಾದರೆ ಡಬ್ಲ್ಯೂ, ಆನ್ಸರ್ ಡಬ್ಲ್ಯೂ. ಎಸ್ಟಾಬ್ಲಿಷ್ಮೆಂಟ್ ಎಂಬ ಶಬ್ದದ 2ನೇ, 4ನೇ, 5ನೇ, 11ನೇ, 13ನೇ ಅಕ್ಷರಗಳನ್ನು ಬಳಸಿ ಒಂದೇ ಒಂದು ಅರ್ಥಪೂರ್ಣ ಶಬ್ದ ರಚಿಸಿದರೆ ಆ ಶಬ್ದದ 2ನೇ ಅಕ್ಷರ ಯಾವುದು? ಒಂದಕ್ಕಿಂತ ಹೆಚ್ಚು ಶಬ್ದಗಳು ರಚನೆಯಾದರೆ ಎಂ ಎಂದು, ಯಾವುದೇ ಶಬ್ದ ರಚನೆಯಾಗದಿದ್ದರೆ ಎಕ್ಸ್ ಎಂದು ಬರೆಯಿರಿ.
ಎರಡನೇ ಅಕ್ಷರ ಎಸ್, ನಾಲ್ಕನೇದು ಎ, ಐದನೇದು ಬಿ, 11ನೇದು ಇ, 13ನೇದು ಟಿ, SABET, ಬೀಸ್ಟ್, ಬೀಟ್ಸ್, ಎರಡು ಅಕ್ಷರಗಳು ಚೆನ್ನಾಗಿವೆ. ಆನ್ಸರ್ ಎಮ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.